ಸಾಮಾಜಿಕ ಬಹಿಷ್ಕಾರದ ಹಿನ್ನೆಲೆ ಮಾರಾಮಾರಿ ಹಲ್ಲೆ ನಡೆದಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಬಂಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆ ರತ್ನಮ್ಮ ಎಂಬುವವರ ಅಣ್ಣನಾದ ಗುರುಸಿದ್ದಯ್ಯ ಹಾಗೂ ಪುಟ್ಟರಾಜು ಕುಟುಂಬಗಳನ್ನು ಗ್ರಾಮದ ಮುಖಂಡರು ಸಾಮಾಜಿಕ ಬಹಿಷ್ಕಾರ ಹಾಕಿರುತ್ತಾರೆ ಎಂಬುದು ಆರೋಪವಾಗಿದೆ. ಪುಟ್ಟರಾಜು ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಸುಮಾರು 2 ವರ್ಷ ಕಳೆದಿದೆ. ಗುರುಸಿದ್ದಯ್ಯನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ 3 ತಿಂಗಳು ಕಳೆದಿದೆ. ಒಬ್ಬ ಅಜ್ಜಿ 105 ವರ್ಷ ಆಗಿದ್ದು ಇದೇ ರೀತಿ ಬಹಿಷ್ಕಾರ ಹಾಕಿ ಹಣ 10,000 ದಂಡ ಕಟ್ಟಿಸಿಕೊಂಡಿರುವ ಗ್ರಾಮದ ಮುಖಂಡರು ನಮ್ಮ ದಾಯಾದಿಗಳು ಮರಣ ಹೊಂದಿದಾಗ ಶವ ಸಂಸ್ಕಾರಕ್ಕೂ ಯಾರೂ ಬಿಡಲಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ನಾವು ಬಂಕಳ್ಳಿ ಬಸವರಾಜು ಮಾತಾಡ್ತಾ ಇರೋದು. ನಮ್ಮೂರಲ್ಲಿ ತುಂಬ ಗಲಾಟೆಗಳಾಗ್ತಾ ಇದೆ. ನಮ್ಮ ಬೀದಿ ಜನಗಳಿಂದ ಜಾತಿ ವೈಮನಸ್ಯಗಳನ್ನ ಮಾಡಿಕೊಂಡು ನಾವಿಲ್ಲದ ಸಮಯದಲ್ಲಿ ನಮ್ಮ ಸಂಸಾರಕ್ಕೆ ತೊಂದರೆ ಕೊಟ್ಟು ಮಾತಾಡಿದ್ರೆ ಸಾಕು ಬಹಿಷ್ಕಾರ ಆಗ್ತೀವಿ, ತಪ್ಪುಗಳಾಗ್ತೀವಿ ಅಂತೇಳಿ ದಂಡ ವಸೂಲಿ ಮಾಡಿ ಊರಲ್ಲಿ ಇದೇ ಒಂದು ದಂಧೆ ಮಾಡ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಇದು ನಡೀತಾ ಇದೆ. ಇದನ್ನು ಯಾರೂ ಖಂಡಿಸ್ತಾ ಇಲ್ಲ. ಎಷ್ಟೊತ್ತು ಮನವಿ ಕೊಟ್ಟರು ಯಾರೂ ಇದು ಮಾಡಿಸ್ತಾ ಇಲ್ಲ. ಇದಕ್ಕೆ ದರ್ಶನ್ ಧ್ರುವನಾರಾಯಣವರು ಸ್ವಲ್ಪ ಆದಷ್ಟು ಬಂದು ಊರಲ್ಲಿ ಹೆಲ್ಪ್ ಮಾಡಿ ಇದಕ್ಕೆ ಘರ್ಷಣೆಗಳು ಆಗದೇ ರೀತಿ ಮಾಡಿಕೊಟ್ರೆ ಒಳ್ಳೆಯದು. ಇದರಿಂದ ಅರ್ಥ ನೆನ್ನೆ ಸಂಜೆ ಗಲಾಟೆ ಮಾಡಿ ನಮ್ಮ ಅತ್ತೆಗೆ ತುಂಬ ಹೊಡೆದು ಅವ್ರನ್ನ ಹೀನವಾಗಿ ಹಾಸ್ಪಿಟ್ಲಿಗೆ ಸೇರೋ ಲೆವೆಲ್ಗೆ ಮಾಡಿದ್ದಾರೆ. ನಾವಿಲ್ಲ ಅನ್ನೋ ಕಾರಣದಿಂದ ನಾವಿದ್ದರೆ ಆ ಥರ ನೋಡ್ಕೋತಾ ಇದ್ದು ಊರಲ್ಲಿ ಇದೇ ಥರ ಒಂದು ಸಣ್ಣ ತಪ್ಪುಗಳು ಮಾತೆತ್ತಿದ್ರೆ ದಂಡ ಕಟ್ಟಿ ಬಹಿಷ್ಕಾರ ಆಗ್ತೀವಿ ಅಂಥೇಳಿ ನಮ್ಮ ದೊಡ್ಡಣ್ಣನ ಮನೆಗೆ 2 ವರ್ಷದಿಂದ ಹಾಕಿದ್ದಾರೆ. ಚಿಕ್ಕ ದೊಡ್ಡಪ್ಪನ ಮನೆಗೆ 5 ತಿಂಗಳಿಂದ ಹಾಕಿದ್ದಾರೆ. ಇದರಿಂದ ಈ ದೊಡ್ಡ ಗಲಾಟೆ ನಡೆದಿದೆ. ಇದು ನಡೆದು ಇಮ್ಮಿಡಿಯೇಟು ನಾವು ಕಂಪ್ಲೇಂಟ್ ಕೊಟ್ಟು ಇದನ್ನು ಈಗ ರೆಡಿ ಮಾಡಿದ್ದೀವಿ. ಅದಕ್ಕೋಸ್ಕರ ನೀವು ಬಂದು ನಮಗೆ ನ್ಯಾಯ ಒದಗಿಸ್ಕೊಟ್ಟು ಈ ಕೆಟ್ಟ ವೈಮನಸ್ಯ ಮಾಡ್ತಾ ಇರೋಂಥ ಊರಲ್ಲಿ ನಮ್ಮ ಈ ಜನಾಂಗದವ್ರಿಗೆ ಫಸ್ಟು ಕ್ರಮ ಕೈಗೊಳ್ಳಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಯಾರೂ ಇವರ ಮನೆಗೆ ಬರೋ ಹಾಗೆ ಇಲ್ಲ ಹಾಗೂ ಕೂಲಿ ಕೆಲಸಕ್ಕೆ ಕರೆಯೋ ಆಗಿಲ್ಲ. ಜೀವನ ಹೇಗೆ ಮಾಡೋದು, ಹೇಗೆ ಊರಲ್ಲಿ ಬದುಕೋದು ಹೇಗೆ ಎಂದು ಮನೆನೊಂದು ಕುಡಿದು ತನ್ನಷ್ಟಕ್ಕೆ ತಾನೇ ಮಾತನಾಡುವ ಅಣ್ಣನ ಮೇಲೆ ಜಗಳ ಬಿಡಿಸಲು ಹೋಗಿ ನನಗೆ ಹಾಗೂ ಕಿರಣ್ ಕುಮಾರ್ ಎಂಬುವವರಿಗೆ ಥಳಿಸಿರುತ್ತಾರೆ ಎಂದು ರತ್ನಮ್ಮ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈಗಾಗಲೇ ವ್ಯಕ್ತಿಗಳು ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮದಲ್ಲಿ ಹಲ್ಲೆ ಮಾಡಿರುವ ಹಾಗೂ ಬಹಿಷ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ನೊಂದ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮದವರು ನೀವು ಬೈತಿದೆ ಎಲ್ಲರನ್ನೂ ಬೈತಿದೆ ಅನ್ನೋದಕ್ಕೋಸ್ಕರ ಅವನ್ನ ಬೈತಿದ್ದು ಮಗ ಎಲ್ಲ ಬೇರೆ ಕಡೆ ಬಂದಿದ್ದ ಕಡೆಯಿಂದ ನಾನು ರಿಟೈರ್ಡ್ ಆಗಿ ಇಷ್ಟು ನಂಗೆ ಕಾಲು ಬರಲ್ಲ ಕೈ ಬರಲ್ಲ ನಾವೆಲ್ಲ ನಿಮಗೆ ಗೇದಾಕಿಲ್ವ ಅಂತ ಬೈಬೇಕಾದ್ರೆ ಇವನು ಬಂದು ನಮ್ಮನ್ನೇ ನೀವು ಬೈಯೋದು ಅಂದ್ಕೊಂಡು ಬಂದರು. ಇವರೆಲ್ಲ ಬಂದು ಮಾತಾಡಿ ಆಗ ಅಷ್ಟಕ್ಕೆ ಬಂದು ನಮ್ಮ ಅಣ್ಣನ ಇನ್ನೊಬ್ಬ ಅಣ್ಣನ್ನೇ 1 ವರ್ಷ 2 ವರ್ಷ ಆಯಿತು ನಮ್ಮ ಇನ್ನೊಬ್ಬ ಅಣ್ಣನ ಮಗನ ಹಂಗೆ ಬಿಟ್ಬಿಟ್ಟು ಸಾವುಗೋದು ಅಕ್ಕಪಕ್ಕದಲ್ಲಿ ಸಾವಾಗಿರೋ ಗಂಟ ಅಲ್ಲಿಗೆ ಹೋದ್ರು. ಅಲ್ಲಿಂದ ಓಡಿಸ್ಬಿಟ್ರು. ಅಥವನಿಂದ ಈಚೆಗೆ ಅವರು ಇನ್ನೂ ಕುಡ್ಕೊಂಡು ನಾನು ಇಷ್ಟು ಇದರಲ್ಲೆಲ್ಲ ಕೆಲಸದಲ್ಲೆಲ್ಲ ಇದ್ದು ನಾನು ಇಷ್ಟು ಅವಮಾನ ಮಾಡಿದ್ರಲ್ಲ ಅನ್ನೋದಕ್ಕೋಸ್ಕರ ಅವ್ರು ಇನ್ನೂ ಕುಡಿತಾನೆ ಅವರ. ಕುಮಾರ್, CTV ನ್ಯೂಸ್, ನಂಜನಗೂಡು.